ಬ್ರಹ್ಮಹತ್ಯೆಯನ್ನ ಒಂದು ಭಾಗದ ರೂಪದಲ್ಲಿ ಸ್ತ್ರೀಯರು ಸ್ವೀಕಾರ ಮಾಡಿದ್ರಲ್ಲ, ಆಗ ಅವರಿಗೆ ರಜೋದರ್ಶನ ರೂಪದಲ್ಲಿ ಆ ಬ್ರಹ್ಮಹತ್ಯೆ ಕಾಣ್ತದೆ ಅಂತ ಬಂತಲ್ಲ, ಅದು ಬ್ರಹ್ಮಹತ್ಯೆ ವಾಸ್ತವಿಕವಾಗಿ ಅವರಿಗೆ ಬಂದಿಲ್ಲದೆ ಹೋದ್ರೆ ಮೈಲಿಗೆ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ನಾವೀಗ ಕೈಗೆತ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಜಿಜ್ಞಾಸೆ ಮಾಡ್ತಿದ್ದೇವೆ. ಶಾಸ್ತ್ರದಲ್ಲಿ ಹೀಗಿದೆ: ಮೂತ್ರೇ ಪುರುಷೇ ಭುಕ್ತ್ಯಂತೆ ರೇತಃ ಪ್ರಸ್ರವಣೆ ಪಿಚ ಚತುರಷ್ಟ ದ್ವಿಷ್ಟ ಗಂಡೂಷೈ ಶುಚಿರಿಷ್ಯತೆ. ಮೂತ್ರ ವಿಸರ್ಜನೆ ಮಾಡಿದಾಗ, ಮಲ ವಿಸರ್ಜನೆ ಮಾಡಿದಾಗ, ಭೋಜನದ ಬಳಿಕ ಮತ್ತೆ ದಂಪತಿಗಳ ಸಮಾಗಮದ ಬಳಿಕ ಕ್ರಮವಾಗಿ 4 ಬಾರಿ, 8 ಬಾರಿ, ಮತ್ತೆ 12 ಬಾರಿ, ಮತ್ತೆ 16 ಬಾರಿ ಬಾಯಿ ಮುಕ್ಕಳಿಸಬೇಕು. ಕಾಲು ತೊಳ್ಕೊಂಡು ಆದ ಬಳಿಕ ಇಷ್ಟು ಬಾರಿ ಬಾಯಿ ಮುಕ್ಕಳಿಸಬೇಕು ಅಂತ ಹೇಳ್ತಾರೆ. ಹೀಗೆ ಶರೀರದಿಂದ ಏನೇ ಹೊರಗೆ ಹೋದ್ರೂ ಕೂಡ, ಮಲ ಇರಬಹುದು, ಮೂತ್ರ ಇರಬಹುದು, ಸ್ತ್ರೀ ಪುರುಷರ ಸಮಾಗಮ ಕಾಲದಲ್ಲಿ ಅವರ ದೇಹದಿಂದ ಹೊರಗೆ ಬರುವಂತಹ ಭಾಗ ಇರಬಹುದು, ಮತ್ತೆ ಶರೀರದಿಂದ ರಕ್ತ ಹೊರಗೆ ಬಂದ್ರೆ, ಅಷ್ಟೇ ಅಲ್ಲ ಸೀನಿದ್ರೆ ಕೂಡ, ಸೀನುವುದು ಕೂಡ ಮಡಿಯಲ್ಲಿ ಇದ್ದಾಗ ಮೈಲಿಗೆ ಅಂತ, ಮಡಿಯ ಪೂಜಾ ಅಡಿಗೆ ಮೊದಲಾದ ಕಾರ್ಯದಲ್ಲಿದ್ದಾಗ ಮೈಲಿಗೆ ಅಂತ ಪರಿಗಣಿಸಲ್ಪಡ್ತದೆ. ರಕ್ತವೂ ಕೂಡ ಹೊರಗೆ ಬರಬಾರ್ದು. ರಕ್ತ ಬಂದರೂ ಅದು ಕೂಡ ಒಂದು ಮೈಲಿಗೆ. ಯತಿಗಳಿಗಂತೂ ರಕ್ತ ಬರಲೇಬಾರದಂತೆ. ಅದು ಅವರಿಗೆ ಪ್ರಾಣತ್ಯಾಗವೇ ಅದಕ್ಕೆ ಪರಿಹಾರ ಅಂತ ಕೆಲವು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಶರೀರದಿಂದ ಏನಾದರೂ ಹೊರಗೆ ಬಂದರೆ ಅದೆಲ್ಲವೂ ಮೈಲಿಗೆ ಅಂತ ಪರಿಗಣಿಸಲ್ಪಡ್ತದೆ. ಮೂತ್ರ ಮಾಡಿದಾಗ, ಮಲ ವಿಸರ್ಜನೆ ಮಾಡಿದಾಗ, ಭೋಜನದ ಬಳಿಕನೂ ಕೂಡ ಮೈಲಿಗೆ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಎಡಗೈ ಅಂತ ಪರಿಗಣಿಸ್ತಾರೆ. ಭೋಜನ ಆದ್ಮೇಲೆ ಕೂಡ, ಭೋಜನ ಆದ್ಮೇಲೆ ಕೈ ತೊಳೆದುಕೊಂಡು, ಕಾಲು ತೊಳ್ಕೊಂಡು, ಬಾಯಿ ಮುಕ್ಕಳಿಸಿ ತೀರ್ಥ ತಗೊಳ್ಳುವ ತನಕ ಅವನು ಉಚ್ಚಿಷ್ಟ ಅಂತ ಪರಿಗಣಿಸಲ್ಪಡ್ತಾನೆ. ಆ ಮನುಷ್ಯ ಎಡಗೈ ಅಂತ ಪರಿಗಣಿಸಲ್ಪಡ್ತಾನೆ. ಅವನು ಬೇರೆ ಯಾರನ್ನಾದ್ರೂ ಮುಟ್ಟಿದ್ರೆ ಅವರು ಕೈಕಾಲು ತೊಳ್ಕೊಳ್ಬೇಕಾಗ್ತದೆ. ಆತ ಬೇರೆ ಪಾತ್ರೆ ಪಡಗಳನ್ನು ಮುಟ್ಟಿದ್ರೆ ಅವನ್ನೆಲ್ಲ ಮತ್ತೆ ತೊಳೆದಿಡಬೇಕಾಗ್ತದೆ. ಸಮಾಗಮದ ಬಳಿಕ ಅಂತೂ ಮೈಲಿಗೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದ್ದೇ ಇದೆ. ಸಮಾಗಮ ಮಾಡಿದ ಬಳಿಕ ಅವರು ಗರ್ಭಗುಡಿಯಲ್ಲಿ ಅನೇಕ ದಿನ ಪ್ರವೇಶ ಮಾಡೋದಿಲ್ಲ. ಅಂಥ ನಿಷ್ಠೆಯನ್ನ, ಸ್ನಾನ ಮಾಡಿದ ಬಳಿಕವೇ ಮತ್ತೆ ಒಳಗೆ ಹೋಗುವಂಥ ನಿಷ್ಠೆಯನ್ನು ಅವರು ಸ್ವೀಕರಿಸುತ್ತಾರೆ. ಪೂಜೆ ಮಾಡೋದು ಅಂತೂ ಸ್ನಾನ ಮಾಡಿದ ಮೇಲೆ ಮಾಡ್ತಾರೆ. ಪೂಜೆ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಮಾಡುವವರು ಆ ಗರ್ಭಗುಡಿ ಒಳಗೆ ಹೋಗೋದಿಲ್ಲ. ರಾತ್ರಿ ಕಾಲದಲ್ಲಿ ಸಮಾಗಮ ಮಾಡಿರುವಂತಹ ಒಂದು ಸಾಧ್ಯತೆ ಇದ್ರೆ ಸ್ನಾನ ಮಾಡಿ ಒಳಗೆ ಹೋಗ್ತಾರೆ. ಹೀಗೆ ಮಲ, ಮೂತ್ರ, ಮಲ, ಭೋಜನದ ಬಳಿಕ ಮತ್ತೆ ಸಮಾಗಮದ ಬಳಿಕ ಇದೆಲ್ಲ ಮೈಲಿಗೆ ಅಂತ ಪರಿಗಣಿಸಲ್ಪಡ್ತದೆ. ರಕ್ತ ಬಂದ್ರೆ ಅದು ಕೂಡ ಒಂದು ಮೈಲಿಗೆ ಅಂತಲೇ ಪರಿಗಣಿಸಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಸ್ತ್ರೀಯರಿಗೆ ಆ 3-4 ದಿವಸಗಳಲ್ಲಿ ಸತತವಾಗಿ ರಕ್ತ ಹೋಗ್ತಾ ಇರ್ತದೆ. ಆ ಕಾರಣದಿಂದಾಗಿ ಅವರನ್ನ ಕೇವಲ ಕೈಕಾಲು ತೊಳ್ಕೊಂಡು ಬನ್ನಿ, ಬಾಯಿ ಮುಕ್ಕಳಿಸ್ಕೊಂಡು ಬನ್ನಿ, ಅದರಿಂದ ಶುದ್ಧಿ ಅಂತ ಪರಿಗಣಿಸೋದು ಹೇಗೆ? ಸ್ನಾನ ಮಾಡ್ಕೊಂಡು ಬನ್ನಿ, ಅದರಿಂದ ನೀವು ಶುದ್ಧರಾಗ್ತೀರಿ ಅಂತ ಅವ್ರನ್ನ ಪರಿಗಣಿಸೋದು ಹೇಗೆ? ಸತತವಾದಂತಹ ಒಂದು ಮೈಲಿಗೆ ಅವರಲ್ಲಿ ಇರ್ತದೆ. ಅದಕ್ಕಾಗಿ ಅವರನ್ನ ಆ 3 ದಿವಸಗಳಷ್ಟು ಕಾಲ ಮೈಲಿಗೆ ಅಂತ ಪರಿಗಣಿಸಿರ್ತಾರಷ್ಟೆ. ಇದು ದೇಹದಿಂದ ಏನಾದರೂ ಹೊರಗೆ ಹೋದಾಗ ಮೈಲಿಗೆ ಅಂತ ಅನ್ನೋದು ಸ್ತ್ರೀಯರಿಗೂ ಸಮಾನವೇ, ಪುರುಷರಿಗೂ ಸಮಾನವೇ. ಪುರುಷರಿಗೆ ದಿವಸದ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಇಂಥ ದೇಹದಿಂದ ಹೊರ ಹೋಗುವಿಕೆ, ದೇಹದ ಒಂದು ಭಾಗ ಹೊರ ಹೋಗುವಿಕೆ ಆಗ್ತದೆ. ಸ್ತ್ರೀಯರಿಗೆ ತಿಂಗಳಲ್ಲಿ 3 ದಿವಸ ಸತತವಾಗಿ ಆಗ್ತದೆ ಅಷ್ಟೆ. ಈ ದೃಷ್ಟಿಯಿಂದ ಅದನ್ನು ಮೈಲಿಗೆ ಅಂತ ಪರಿಗಣನೆ ಮಾಡಿದ್ದಾರೆ. ಅವರು ದೂರ ಇರಬೇಕು ಅಂತ ಅವರನ್ನ ದೂರ ಕೂಡಿಸಿದ್ದಾರಷ್ಟೆ. ಆದರೆ ಅವ್ರ ಬಗ್ಗೆ ನಮಗೊಂದು ಸಹಾನುಭೂತಿ ಇರಬೇಕು, ಅವ್ರಿಗೆ ಬೇಕಾದಂತಹ ಅನುಕೂಲಗಳನ್ನೆಲ್ಲ ಮಾಡಿಕೊಡಬೇಕು. ಅನೇಕ ಬಾರಿ ನನಗನ್ಸಿದ್ದಿದೆ, ಮುಟ್ಟು ಪಾಪ ಬ್ರಹ್ಮಹತ್ಯೆ ಪರಿಣಾಮವಾಗಿ ಮುಟ್ಟಾಗುವುದಾದ್ರೆ, ರಜೋದರ್ಶನ ಆಗುವುದಾದ್ರೆ, ಮೊದಲ ಬಾರಿ ಒಂದು ಹುಡುಗಿ ಮುಟ್ಟಾದಾಗ ಅದು ಅಷ್ಟೊಂದು ಸಂಭ್ರಮ ಪಡ್ತಾರಲ್ಲ ಮನೆಯವರೆಲ್ಲ. ಅದು ಯಾಕೆ? ಯಾವ ಹುಡುಗಿ ಮುಟ್ಟಾಗಿರ್ತಾಳೋ ಆ ಹುಡುಗಿಯ ತಾಯಿಯ ತವರು ಮನೆಯವರು ಬರ್ತಾರೆ, ಸೋದರ ಮಾವಂದ್ರು ಮೊದಲಾದವರು. ಆ ಸೋದರ ಸೊಸೆಗೆ ಉಡುಗೊರೆ ಕೊಡ್ತಾರೆ, ದೊಡ್ಡ ಒಂದು ಸಂಭ್ರಮ ಮಾಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಜೀವನ್ಮುಖಿಯಾಗಿದೆ ಅಂತ ನಾವು ಆಲೋಚನೆ ಮಾಡಬೇಕು. ಒಂದು ಹುಡುಗಿ ಮೊದಲನೇ ಬಾರಿ ರಜೋದರ್ಶನ ಅನುಭವಿಸಿದೆ. ಪರಮಾತ್ಮ ಅವನ ಸನ್ನಿಧಾನ ಪುರುಷರಲ್ಲಿದೆ, ಭಗವತಿಯ ಸನ್ನಿಧಾನ ಸ್ತ್ರೀಯಲ್ಲಿದೆ.
ಪರಮಾತ್ಮನ ಭಗವಂತನ ಮತ್ತು ಭಗವತಿಯ ಪ್ರತೀಕರಾಗಿ ಗಂಡು ಹೆಣ್ಣು ಈ ಜೀವನದಲ್ಲಿ ಈ ಒಂದು ಸೃಷ್ಟಿ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಒಂದು ತಯಾರಿ ಆ ಹುಡುಗಿಯಲ್ಲಾಗಿದೆ. ಅಂಥ ಒಂದು ಮಹತ್ವದ ಸ್ಥಾನ ಬಂದಿದೆ ಅದಕ್ಕೆ. ಪುರುಷನಲ್ಲಿ ದಿಢೀರ್ ಅಂತ ಹೇಳಿ ಒಂದು ದಿವಸದಲ್ಲಿ ಓವರ್ ನೈಟ್ ಅಂಥ ಪುರುಷತ್ವ ಬರೋದಿಲ್ಲ ಅವನಿಗೆ. ಸ್ತ್ರೀಗಾದ್ರೆ ಬಂದಿರ್ತದೆ. ಆ ಸ್ತ್ರೀಯನ್ನ ಆ ಒಂದು ಸೃಷ್ಟಿ ಪ್ರಕ್ರಿಯೆಗೆ ಅಣಿಯಾಗಿ ಮಾಡಿದೆಯಲ್ಲ ಪ್ರಕೃತಿ, ಅದನ್ನು ನಮ್ಮ ಜನ ಅಷ್ಟು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಂಭ್ರಮಿಸ್ತಾರೆ. ನಾನು ಮಾಡಿದ ಸಮೀಕ್ಷೆಗಳಲ್ಲಿ ಇದೂ ಒಂದು ಕೂಡ ಕೇಳಿ ಬಂತು. ಮುಟ್ಟು ಪಾಪ ಅಲ್ಲ, ಯಾಕಂದ್ರೆ ಮೊದಲನೇ ಬಾರಿ ಮುಟ್ಟಾದಾಗ ಅಷ್ಟು ಸಂಭ್ರಮದಿಂದ ಅದನ್ನು ಆಚರಿಸ್ತಾನ ಅಲ್ಲದೆ, ಹಿಂದಿನ ಕಾಲದಲ್ಲಿ ಹುಡುಗಿಯರನ್ನ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿ ಕೊಟ್ಟಿರ್ತಿದ್ರಲ್ಲ, ಗಂಡನ ಮನೆಗೆ ಹೋಗಿ ಅವಳು ಮುಟ್ಟಾಗಿಬಿಟ್ರೆ ಮತ್ತೂ ಹೆಚ್ಚಿನ ಸಂಭ್ರಮ ಅಂತ. ಇದರಲ್ಲಿ ಕೆಲವು ಶಾಸ್ತ್ರೀಯ ಅಂಶಗಳು ಇರಲಿಕ್ಕಿಲ್ಲ, ಕೇವಲ ಸಾಂಸ್ಕೃತಿಕ ಅಂಶಗಳು ಸಾಮಾಜಿಕ ಅಂಶಗಳು ಮಾತ್ರ ಇದ್ದಿರಬೇಕು. ಅದೇನೇ ಇದ್ರೂ ಜೀವನದ ಆ ಸತ್ಯವನ್ನ ಸೌಂದರ್ಯವನ್ನ ನಾವು ಸಂಭ್ರಮಿಸುವಂತ ಒಂದು ಪರಿ ಇದನ್ನ ನಾವು ಗಮನಿಸಬೇಕು. ಆಧುನಿಕ ಕಾಲದಲ್ಲಿ ಮನುಷ್ಯನಿಗೆ ಇದಕ್ಕೆಲ್ಲ ಪುರುಸೋತ್ತಿಲ್ದಂತಾಗ್ಬಿಟ್ಟಿದೆ. ಪಾಪ ಆಗಿದ್ರೆ ಈ ಸಂಭ್ರಮ ಯಾಕಿರ್ತಿತ್ತು ನನ್ನ ಪ್ರಶ್ನೆ. ಮತ್ತು ಕೆಲವು ಘಟನೆಗಳನ್ನ ನಿಮ್ಮ ಎದುರಿಗೆ ನಾನು ಹಂಚ್ಕೊಳ್ಬೇಕು. ಒಬ್ಬರು ಮಕ್ಕಳನ್ನ ಹೆತ್ತಿದ್ದಾರೆ, ಸಂತಾನ ಆಗಿದೆ ಅವರಿಗೆ. ಈ ಮಾಸಿಕ ರಜೋದರ್ಶನದ ಒಂದು ಕಿರಿಕಿರಿ, ಆ ಮಡಿ ಮೇಲ್ಗೆ ಇತ್ಯಾದಿಗಳನ್ನು ಮಾಡ್ಕೊಳ್ಳೋಕೆ ಪಾಲಿಸಬೇಕಾದ ಕಿರಿಕಿರಿಯನ್ನು ತಪ್ಪಿಸ್ಲಿಕ್ಕಾಗಿ ಹಿಸ್ಟರೆಕ್ಟಮಿ ಮಾಡ್ಕೊಂಡು ಬಿಡ್ತೇನೆ, ಗರ್ಭಕೋಶ ತಕ್ಕಿಸ್ಕೊಂಡ್ಬಿಡ್ತೇನೆ ಅಂತ ಅವರು ಆಲೋಚನೆ ಮಾಡಿದ್ರು. ವೈದ್ಯರು, ಒಬ್ರು ಮಹಿಳಾ ವೈದ್ಯರು ಅವ್ರಿಗೆ ಏನ್ ಹೇಳಿದರು ಅಂತ ಅನ್ನೋದನ್ನ ನಾನೇ ಅಲ್ಲಿ ಪ್ರತ್ಯಕ್ಷ ಕೇಳುವಂತಹ ಒಂದು ಪ್ರಸಂಗ ಬಂದಿತ್ತು. ಅಂಥ ಗರ್ಭಕೋಶವನ್ನು ತೆಗೆದುಕೊಳ್ಳುವಂಥ ಕ್ರಿಯೆ ಹಿಸ್ಟರೆಕ್ಟಮಿಗೆ ನೀವು ಒಳಗಾದ್ರೆ ನೈಜವಾದಂತಹ ಸ್ತ್ರೀ ಗುಣಗಳೆಲ್ಲ ನಿಮ್ಮಲ್ಲಿ ಹೋಗಿಬಿಡ್ತವೆ. ಯಾಕಿಂತದನ್ನು ಮಾಡ್ಕೋತೀರಿ, ಮಾಡ್ಕೊಳ್ಬೇಡ್ರಿ ಅಂತ ಹೇಳಿದ್ರು ಅವರು. ಮುಟ್ಟಾಗ್ತಾ ಇರುವಷ್ಟು ಕಾಲವು ಸ್ತ್ರೀ ದೈಹಿಕವಾಗಿ ಮಾನಸಿಕವಾಗಿ ಸುಂದರಳಾಗಿರ್ತಾಳೆ. ಅತ್ಯಂತ ಚೈತನ್ಯದ ಚಿಲುಮೆಯಾಗಿ ಅವಳು ಜೀವನ ನಡೆಸ್ತಾ ಇರ್ತಾಳೆ. ನಮಗೆ ಗೊತ್ತಿದೆ, ಮೆನೋಪಾಸ್ ಬಂದಾಗ, ಋತುಬಂಧ ಬಂದಾಗ ತುಂಬಾ ಸಂಕಟವನ್ನು ಅನುಭವಿಸ್ತಾರೆ ಸ್ತ್ರೀಯರು, ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಕೂಡ. ಅದಲ್ಲದೆ ಒಬ್ಳು ಕನ್ಯೆ ರೆಗ್ಯುಲರ್ ಆಗಿ ನಿಯಮಿತವಾಗಿ ಮುಟ್ಟಾಗದೆ ಹೋದ್ರೆ ಏನಾದರೂ ದೋಷ ಇರಬಹುದಾ ಅಂತ ಆಲೋಚನೆ ಕೂಡ ಮಾಡ್ತಾರೆ. ವೈದ್ಯರಿಗೆ ಅದನ್ನು ತೋರಿಸ್ತಾರೆ. ರೆಗ್ಯುಲರ್ ಆಗಿ ಮುಟ್ಟಾಗುವುದು ಹೀಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಮಹತ್ವದ ಒಂದು ಸಂಗತಿ. ಅದು ಪಾಪದ ಸಂಗತಿಯೇ ಅಲ್ಲ ಅದು. ಮತ್ತು ಕೆಲವು ಸಂಗತಿಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ರಜಸ ಶುದ್ಧತೆ ನಾರಿ, ರಜಶಾಸ್ತ್ರಿ ಮನೋದುಷ್ಟ. ಮಹಾಭಾರತದಲ್ಲೇ ಕೆಲವು ಮಾತುಗಳು ಬರೋವೆ. ಮುಂದೆ ಅನುಶಾಸನ ಪರ್ವದಲ್ಲೂ ಕೂಡ ಆ ಮಾತುಗಳು ಬರ್ತವೆ. ಮಾಸಿ ಮಾಸಿ ರಜಸ್ತಾಸಾಂ ದುಷ್ಕೃತಾನ್ಯಪಕರ್ಷತಿ ಅಂತ ಅನುಶಾಸನ ಪರ್ವದಲ್ಲಿ 50 ಅಥವಾ 60 ಈ ಅಧ್ಯಾಯಗಳಲ್ಲಿ ಕಾಣಿಸ್ತದೆ. ಮೃತ್ತೋಯಿ ಶುದ್ಧತೆ ತಾಮ್ರಂ, ಒಂದು ಸಂಸ್ಕೃತದ ಒಂದು ಸ್ಮೃತಿ ವಾಕ್ಯ. ತಾಮ್ರಕ್ಕೆ ಮಣ್ಣು ಮತ್ತು ನೀರುಗಳಿಂದ ಶುದ್ಧಿ. ನದಿ ವೇಗೇನ ಶುದ್ಧತೆ, ನದಿಗೆ ಏನಾದರೂ ಕಲುಷಿತ ಆದರೂ ಕೂಡ, ಮಣ್ಣು ಕಶ್ಮಲಾದರೂ ಸೇರಿದ್ರೂ ಕೂಡ ಅದು ಪ್ರವಾಹಕ್ಕನುಸಾರವಾಗಿ ಮುಂದೆ ಮುಂದೆ ಸಾಗಿದಂತೆ ನದಿ ಶುದ್ಧವಾಗಿ ಉಳಿತದೆ. ರಜಸ ಶುದ್ಧತೆ ನಾರಿ. ಪ್ರತಿ ತಿಂಗಳು ರಜಸ್ರಾವದಿಂದ ಸ್ತ್ರೀ ಶುದ್ಧಳಾಗ್ತಾಳೆ ಅಂತಿದೆ. ರಜಸಾಸ್ತ್ರೀ ಮನೋದುಷ್ಟ, ಮಾನಸಿಕವಾದಂತಹ ಕಲ್ಮಶ ಅವಳಲ್ಲಿ ಏನಾದರೂ ಇದ್ರೆ, ಏನಾದರೂ ತಪ್ಪಿತಸ್ಥ ಭಾವನೆ ಅವಳಲ್ಲಿ ಉಂಟಾಗಿದ್ರೆ, ಮಾಸಿ ಮಾಸಿ ರಜಸ್ತಾಸಾಂ ದುಷ್ಕೃತಾನಿ ಅಪಕರ್ಷತಿ, ಎಲ್ಲಾ ದುಷ್ಕೃತಗಳು ಕೂಡ ಅವಳ ಮನಸ್ಸಿನಿಂದ ಹೊರಟೋಗ್ತವೆ ಅಂತಿದೆ. ಅನೇಕರು ಈ ರಜೋದರ್ಶನದ ಬಳಿಕ ನಾವು
ರೀಚಾರ್ಜ್ಡ್ ಆಗಿರ್ತೇವೆ ಅಂತ ತಮ್ಮ ಅನುಭವವನ್ನು ಕೂಡ ಹೇಳ್ತಾರೆ. ಅದೆಲ್ಲ ನಿಮಗೆಲ್ಲ ಗೊತ್ತಿದ್ದೇ ಇರ್ತದೆ. ಋತುಸ್ನಾನ ಮಾಡಿದ ಬಳಿಕ ಒಂದು ರೀತಿಯಾದಂಥ ನವೋತ್ಸಾಹ ಇರ್ತದೆ. ಆದ್ರಿಂದಲೇ ಈ ಮುಟ್ಟಾಗ್ತಾ ಇರುವಷ್ಟು ಕಾಲವೂ ಅವರು ತುಂಬಾ ಚೈತನ್ಯದಿಂದ ಬದುಕ್ತಾ ಇರುವ ಕಾರಣದಿಂದ ಋತುಬಂಧ ಬಂದಾಗ, ಮೆನೋಪಾಸಿನ ಸಂದರ್ಭ ಬಂದಾಗ ತುಂಬಾ ಕಷ್ಟವನ್ನು ಅವರು ಅನುಭವಿಸುವುದರಿಂದ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ, ಭಾವನೆಗಳಿಗೆ ಸಂಬಂಧಪಟ್ಟಂತೆ, ಭಾವನೆಗಳ ಏರುಪೇರಿಗೆ ಸಂಬಂಧಪಟ್ಟಂತೆ, ದೇಹದ ಎಲುಬು ಮೊದಲಾದ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ಮೆನೋಪಾಸ್ ಅವರಿಗೆ ತೊಂದರೆ ಕೊಡ್ತದೆ, ಋತುಬಂಧ ಅವರಿಗೆ ತೊಂದರೆ ಕೊಡ್ತದೆ. ಅದಕ್ಕಾಗಿ HRT ತಗೊಳ್ತಾರೆ. ಇದು ಎಲ್ರಿಗೂ ಗೊತ್ತಿದೆ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತಗೊಳ್ತಾರೆ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಿಂದ ಈ ಒಂದು ಮೆನ್ಸ್ಟ್ರುಯೇಷನ್ ಸೈಕಲ್, ಮಾಸಿಕ ರಜೋದರ್ಶನ ಮತ್ತೆ ಅವರಲ್ಲಿ ಪ್ರಾರಂಭ ಆಗ್ತದೆ. ಕೆಲವು ಔಷಧಗಳಲ್ಲಿ, ಕೆಲವು ಅಂಥ ಔಷಧಗಳಿವೆ. ಕೆಲವು ಅವರಿಗೆ ಬಂದಿರುವಂತಹ ಮೂಳೆಗಳ ಸವಕಳಿ ಮೊದಲಾದ ಸಮಸ್ಯೆಗಳನ್ನು ಮಾತ್ರ ಬಗೆಹರಿಸಿ ಮಾಸಿಕ ರಜೋದರ್ಶನವನ್ನು ಮತ್ತೆ ಅವರಲ್ಲಿ ಕಾಣಿಸದೆ ಅವರನ್ನ ಮತ್ತೆ ಚೈತನ್ಯದ ವ್ಯಕ್ತಿತ್ವವುಳ್ಳವರನ್ನಾಗಿ ಮಾಡಲಿಕ್ಕಾಗಿ ಉಪಯುಕ್ತ ಆಗುವಂತಹ HRTಗಳಿವೆ. ರಜೋದರ್ಶನ ಅಂತನ್ನೋದು ಮಾಸಿಕ ಈ ರಜಸ್ರಾವ ಅಂತನ್ನೋದು ಅಷ್ಟವರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟವರಿಗೆ ಉಪಯುಕ್ತ ಆಗಿದೆ. ಅದರಿಂದ ಅದು ಯಾವ ಕಾಲಕ್ಕೂ ಕೂಡ ಅದು ಪಾಪದ ಪರಿಣಾಮ ಅಲ್ಲ. ಪಾಪದ ಪರಿಣಾಮ ಆಗಿದ್ದರೆ, ಯಾವುದೋ ಶಾಪದ ಪರಿಣಾಮ ಆಗಿದ್ದರೆ ಅದು ಇಷ್ಟು ಅನುಕೂಲಕರವಾಗಿರ್ತಿರ್ಲಿಲ್ಲ. ಇಂಗ್ಲಿಷ್ನಲ್ಲೂ ಕೂಡ ಈ ಮುಟ್ಟನ್ನ, ರಜೋದರ್ಶನವನ್ನು ಕರ್ಸ್ ಅಂತ ಹೇಳ್ತಾರೆ. ಯಾಕೆ ಕರ್ಸ್ ಅಂತ ಹೇಳಬೇಕು? ಪಾಪ ಅಂತ ಅದನ್ನು ಕೂಡ ದೋಷ ನಾವೇನು ಪರಿಗಣಿಸಬೇಕಾಗಿಲ್ಲ. ಯಾವ ದೃಷ್ಟಿಯಿಂದ ಅದು ಪಾಪ ಅಲ್ಲ, ಅದೊಂದು ವರವೇ. ಅದು ಸ್ತ್ರೀಯಾಗಿ ಉಳಿಲಿಕ್ಕೆ ಬೇಕಾದಂತಹ ಒಂದು ಅದ್ಭುತವಾದಂತಹ ವರ ಅಂತ ಅದನ್ನು ನಾವು ಈ ಎಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಪರಿಗಣಿಸಬೇಕು. ಸೋಮ ಶೌಚಂ ದದಾವಾಸಾಂ ಗಂಧರ್ವಾಶ್ಚ ಶುಭಾಂ ಗಿರಂ ಪಾವಕಃ ಸರ್ವಮೇಧ್ಯತ್ವ ಮೇಧ್ಯಾವೈ ಯೋಷಿತ ಸ್ಮೃತಃ ಅಂತ ಯಾಜ್ಞವಲ್ಕ್ಯನ ಸ್ಮೃತಿಯಲ್ಲಿ ಹೇಳ್ತಾರೆ 71ನೇ ಅಧ್ಯಾಯದಲ್ಲಿ. ಚಂದ್ರ ಅವರಿಗೆ ಶೌಚವನ್ನು ಕೊಟ್ಟಿದ್ದಾನೆ, ಗಂಧರ್ವ ಅವರಿಗೆ ಸವಿಯಾದ ಇಂಪಾದ ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಪಾವಕ ಸರ್ವಮೇಧ್ಯತ್ವ, ಅಗ್ನಿ ಅವರಿಗೆ ಸರ್ವ ಪಾವಿತ್ರ್ಯವನ್ನು ಕೊಟ್ಟಿದ್ದಾನೆ. ಮೇಧ್ಯಾವೈ ಯೋಷಿತ ಸ್ಮೃತಃ, ಅವರು ಯಾವತ್ತೂ ಕೂಡ ಪವಿತ್ರರೇ ಆಗಿರ್ತಾರೆ. ವ್ಯಭಿಚಾರ ಧೃತೌ ಶುದ್ಧಿ ಅಂತ ಯಾಜ್ಞವಲ್ಕ್ಯರ ಸ್ಮೃತಿಯಲ್ಲಿ 72ನೇ ಅಧ್ಯಾಯದಲ್ಲಿದೆ. ಮಾನಸಿಕ ವ್ಯಭಿಚಾರ ಮೊದಲಾದವುಗಳಿಂದ ಏನಾದರೂ ಕಳಂಕ ಅಂಟಿಕೊಂಡಿದ್ರೆ ಋತುಕಾಲದ ಬಳಿಕ, ಪ್ರವಾಹದ ಬಳಿಕ ನದಿ ಶುದ್ಧ ಆಗುವಂತೆ, ಮಳೆಗಾಲದ ಬಳಿಕ ಶರದ್ ಋತುವಿನಲ್ಲಿ ನದಿ ಶುದ್ಧ ಆಗುವಂತೆ ಈ ಸ್ತ್ರೀಯರು ಶುದ್ಧರಾಗಿ ಬಿಡ್ತಾರೆ ಅಂತ ಅದನ್ನ ಸ್ಮೃತಿಗಳಲ್ಲೆಲ್ಲ ವರ್ಣಿಸಿದ್ದಾರೆ. ಇದನ್ನು ಕೇಳಿದವರಿಗೆ ನಗು ಬರ್ತಾ ಇರಬಹುದು. ಶಾಪ ಅಲ್ಲ ಅಂತಂತೀರಿ, ವರ ಅಂತಾನೆ ಅಂತೀರಿ. ನಮಗೆ ಮಾತ್ರ ದೈಹಿಕವಾಗಿ, ಮಾನಸಿಕವಾಗಿ ಕಷ್ಟ ಆಗ್ತಿರ್ತದೆ. ಕುಟುಂಬದಲ್ಲೂ ಕೂಡ, ಪರಿಸರದಲ್ಲೂ ಕೂಡ, ಮನೆಯಲ್ಲೂ ಕೂಡ ಅನೇಕ ಥರದ ಅನಾನುಕೂಲಗಳನ್ನೆಲ್ಲ ನಾವು ಅನುಭವಿಸಬೇಕಾಗ್ತಿರ್ತದೆ. ನೀವು ಮಾತ್ರ ಇದನ್ನೇನೋ ವರ ಅಂತ ಬಹಳ ಸುಂದರವಾದಂತಹ ಮಾತುಗಳಿಂದ ಬಣ್ಣಿಸ್ತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಪ್ರಾಯೋಗಿಕ ಅಂತ ನಿಮಗೆ ಅನಿಸಬಹುದು, ನಿಮಗೆ ನಗು ಬರಬಹುದು. ಅದಕ್ಕೆಲ್ಲ ಕಾರಣ ಏನು? ಇವತ್ತು ನಾವು ಕೂಡು ಕುಟುಂಬಗಳನ್ನು ಬಿಟ್ಟು, ಅವಿಭಕ್ತ ಕುಟುಂಬಗಳನ್ನು ಬಿಟ್ಟು ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ, ಸಣ್ಣ ಸಣ್ಣ ಕುಟುಂಬಗಳಲ್ಲಿ ಬದುಕ್ತಾ ಇದ್ದೇವೆ. ನಮಗೆ ಹೇಳೋರು ಕೇಳೋರು ಇಲ್ಲದಂತಾಗಿದ್ದಾರೆ. ಹೊಸದಾಗಿ ಮದುವೆ ಮಾಡ್ಕೊಂಡು ಹೋದಂಥ ಹುಡುಗಿಗೆ ಹೇಳಲಿಕ್ಕೆ ತಾಯಿ ಇಲ್ಲ, ಜವಾಬ್ದಾರಿ ತಗೊಳ್ಳಿಕ್ಕೆ ತಾಯಿ ಇಲ್ಲ, ಅತ್ತೆನೋ ಇದ್ರೆ ಇರ್ತಾಳೆ, ಇಲ್ಲದಿದ್ರೆ ಇಲ್ಲ. ಅನೇಕ ಪ್ರಸಂಗಗಳಲ್ಲಿ ಬೆಚ್ಚಗಿನ ಒಂದು ಆಸರೆಯನ್ನ ಕೊಡಬಲ್ಲಂತಹ ಪ್ರೀತಿಯ ಅಜ್ಜಿಯಂದು ಇರೋದಿಲ್ಲ, ಸೋದರತ್ತೆಂದರು ಸಿಗೋದಿಲ್ಲ. ಇಂಥವೆಲ್ಲ ಪ್ರಸಂಗಗಳನ್ನ ಅನುಭವಿಸಬೇಕಾಗ್ತದೆ. ಕಷ್ಟ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳು ಇರ್ತಿತ್ತು.
ಅಡಿಗೆ ಮಾಡುವವರು, ಮನೆಯ ಮೈಲಿಗೆ ಕೆಲಸಗಳನ್ನು ಮಾಡುವವರು ಬೇರೆಯವರು, ಮನೆಯ ಮಡಿ ಕೆಲಸಗಳನ್ನ ಮಾಡುವವರು ಬೇರೆ ಇರ್ತಿದ್ರು, ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋರು ಬೇರೆ ಬೇರೆ ಇರ್ತಿದ್ರು. ಅದರಿಂದ ಎಲ್ಲ ಥರದ ಮೈಲಿಗೆಗಳನ್ನ ಪಾಲಿಸಲಿಕ್ಕೆ ಅವರಿಗೆ ಒಂದು ಅನುಕೂಲ ಇರ್ತಿತ್ತು. ಈಗ ಅನುಕೂಲಗಳನ್ನು ನಾವಾಗಿಯೇ ನಮ್ಮ ಔದ್ಯೋಗಿಕ ವ್ಯವಸ್ಥೆಗಳಿಂದಾಗಿ, ಆರ್ಥಿಕ ವ್ಯವಸ್ಥೆಗಳಿಂದಾಗಿ, ನಮ್ಮ ಕೌಟುಂಬಿಕ ವ್ಯವಸ್ಥೆಗಳಿಂದಾಗಿ ನಾವು ಹಾಳು ಮಾಡ್ಕೊಂಡಿದ್ದೇವೆ ಅಷ್ಟೇ. ನಮ್ಮ ಕೈಯಿಂದ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಯಾರೇನು ಮಾಡಬೇಕು? ಆದರೂ ಏನು ಇದೆ ಏನು ಇಲ್ಲ ಅಂತ ನಾವು ಪಟ್ಟಿ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಮನಸ್ಸೊಂದು ದೊಡ್ಡದಿದ್ರೆ ಎಲ್ಲವೂ ದೊಡ್ಡದಾಗ್ತದೆ. ಎಲ್ಲ ರೀತಿಯಾದಂತಹ ಅನುಕೂಲಗಳು ತಾನಾಗಿಯೇ ಒದಗಿ ಬರ್ತವೆ. ಅನೇಕ ಜನ ಹಿರಿಯರಾದಂತಹ ವೈದ್ಯರು ಮೊದಲಾದವರು ಹೇಳ್ತಾನೆ ಇರ್ತಾರೆ. ಇತ್ತೀಚೆಗೆ ಡಾಕ್ಟರ್ BM ಹೆಗಡೆ ಅವರ ಒಂದು ಮಾತನ್ನು ಕೂಡ ನಾನು ಕೇಳ್ತಾ ಇದ್ದೆ. ಯಾರೋ ಒಬ್ರು ಕಳಿಸಿಕೊಟ್ಟಿದ್ರು. ಇದನ್ನು ಕೇಳಿ ಸ್ತ್ರೀಯರ ಬಗ್ಗೆ ಅವರು ಹೇಳಿದಂಥ ಕೆಲವು ಮಾತುಗಳು ಅಂತ. ಮುಖ್ಯವಾಗಿ ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದದ್ದು ಒಂದು ರಕ್ಷಣೆ, ಸಹಾನುಭೂತಿ, ಕಾಂಪ್ಯಾಷನ್ ಬೇಕು. ಹಾಗಿದ್ದು ಬಿಟ್ರೆ ಅವರು, ಆ ಸ್ತ್ರೀಯರು, ಆ 3 ದಿವಸಗಳ ಒಂದು ಕಷ್ಟವನ್ನ ಅನಾಯಾಸವಾಗಿ ದಾಟ್ತಾರೆ. ಅದಷ್ಟೇ ಅಲ್ಲ, ಬಹಳ ಮುಖ್ಯವಾದದ್ದು, ಜೀವಮಾನದಲ್ಲಿ ಎಂಥ ಕಷ್ಟಗಳೇ ಬರಲಿ, ಗಂಡನ ಧೈರ್ಯದ ಆಶ್ರಯ ಹೊಂದಿದ್ರೆ, ಆತನ ಬಲದ ಮೇಲೆ ಅವಳು ನಂಬಿಕೆ ಇಟ್ಟು ಇಡೀ ಜೀವಮಾನವನ್ನೇ ಅನಾಯಾಸವಾಗಿ ಅವಳು ಕಳೀತಾಳೆ, ಎಲ್ಲಾ ಕಷ್ಟಗಳನ್ನು ಎದುರಿಸಿ. ಆದರೆ ಗಂಡನಿಂದಾಗ್ಲಿ ಉಳಿದವರಿಂದಾಗ್ಲಿ ಬರಬೇಕಾದಂತಹ ಸಹಾನುಭೂತಿ ಬರದೆ ಹೋದ್ರೆ, ಸರಿಯಾದ ರೀತಿಯಿಂದ ಅವಳನ್ನು ನೋಡಿಕೊಳ್ಳದೆ ಹೋದ್ರೆ, ಅವಳಿಗೆ ಸಹಜವಾಗಿ ಇದೆಲ್ಲ ತೀರಾ ಪ್ರಾಥಮಿಕ ಸಂಗತಿಗಳು ಕೂಡ ಶಾಪವಾಗಿ, ಕರ್ಸ್ ಆಗಿ ಕಾಡುವುದೇನು ಆಶ್ಚರ್ಯ ಅಲ್ಲ. ಹೀಗೆ ನಾವು ನಡೆದುಕೊಂಡದ್ದಾದ್ರೆ, ಪುರುಷರು ಸ್ತ್ರೀಯರನ್ನ ಸಹಾನುಭೂತಿಯಿಂದ ನಡೆಸ್ಕೊಂಡದ್ದಾದ್ರೆ, ಆ ರಜಸ್ವಲ ಅನ್ನೋ ಶಬ್ದಕ್ಕೆ ಒಂದು ವಾಸ್ತವಿಕವಾದ ಅರ್ಥ ಏನಿದೆ, ಹಿಂದೆ ಒಂದು ಬಾರಿ ನಾನು ಹೇಳಿದ್ದೆ ಅರ್ಥ, ಆ ಅರ್ಥ ಉಚಿತ ಆಗ್ತದೆ. ರಜಸ್ವಲ ಅನ್ನೋ ಶಬ್ದಕ್ಕೆ, ಈಗ ರಜಸ್ ಅನ್ನೋ ಶಬ್ದಕ್ಕೆ ವಲಚ್ ಪ್ರತ್ಯಯ ಬಂದು ಹುಟ್ಟಿದೆ ಅಂತ ಹೇಳ್ತಾರೆ. ನಾವು ಧಾತು ಕೋಶಗಳನ್ನು ಗಮನಿಸಿದ್ರೆ ವಲ ಸಂವರಣೆ ಮತ್ತು ಸಂಚರಣೆ ಅಂತ 2 ಧಾತುಗಳು ಇರೋದು ಕಾಣಿಸ್ತದೆ. ವಲ ಸಂವರಣೆ, ರಜಸ್ಸಿನಿಂದ, ರಜೋದರ್ಶನದಿಂದ ಆವೃತಳಾದವಳು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಇದೆ ಸಂಚರಣೆ ಅಂತ. ವಲತೆ, ರಜಸಾ ವಲತೆ ಇತಿ ರಜಸ್ವಲ. ಸಂವರಣ ಆವೃತಳಾಗುವುದು ಅಂತ ಅರ್ಥ ಇಟ್ಕೊಂಡಾಗ ರಜಸಾ ವಲ್ಯತೆ ಇತಿ ರಜಸ್ವಲ. ವಲ ಸಂಚರಣೆ ಅಂತ ಅರ್ಥ ಇಟ್ಕೊಂಡಾಗ ರಜಸ ಕಾರಣೇನ, ಈ ರಜಸ್ಸಿನ ಕಾರಣದಿಂದಾಗಿ ಸಂಚರತೆ, ಚೆನ್ನಾಗಿ ನಡೀತಾಳೆ. ನಡೆಯೋದು ಅಂದ್ರೆ ಚೆನ್ನಾಗಿ ಓಡಾಡೋದು ಮಾತ್ರ ಅಲ್ಲ, ಜೀವನವನ್ನ ತುಂಬಾ ಸ್ಫೂರ್ತಿ ಉಳ್ಳವಳಾಗಿ, ಚೈತನ್ಯ ಉಳ್ಳವಳಾಗಿ ಅವಳು ಬದುಕ್ತಾಳೆ ಅಂತ ಅರ್ಥ. ಯಾಕಂದ್ರೆ ನಾವೀಗಾಗಲೇ ಅದನ್ನು ನೋಡಿದ್ದೀವಿ, ನದಿ ವೇಗೇನ ಶುದ್ಧತೆ ರಜಸಾ ಶುದ್ಧತೆ ನಾರಿ ಅಂತ. ದೈಹಿಕವಾದ, ಮಾನಸಿಕವಾದ ಎಲ್ಲ ರೀತಿಯಾದ ಕಶ್ಮಲಗಳನ್ನು ಆಕೆ ಕಳ್ಕೊಂಡು ಮತ್ತೆ ಚೈತನ್ಯದ ಚಿಲುಮೆಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸಂಚರತಿ, ಚೆನ್ನಾಗಿ ಬದುಕ್ತಾಳೆ. ಅದಕ್ಕಾಗಿ ಅವಳು ರಜಸ್ವಲ. ಆ ಅರ್ಥ ಇದ್ರೆ ಅದು ಹೆಚ್ಚು ಯೋಗ್ಯ ಈ ರಜಸ್ವಲ ಅನ್ನೋ ಶಬ್ದಕ್ಕೆ. ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನ ಸ್ತ್ರೀಯರು ಮಾಡಬೇಕು, ಪುರುಷರಾದವರು ಕೂಡ ಮಾಡಬೇಕು. ಶಾಸ್ತ್ರದ ವಾಸ್ತವಿಕ ಅರ್ಥ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಶಾಸ್ತ್ರದ ಗೂಢಾರ್ಥ, ಅದರ ವಾಸ್ತವಿಕ ತಾತ್ಪರ್ಯ ನನಗೆ ತಿಳಿದಿದೆ ಅನ್ನುವ ಭ್ರಮೆಯ ದುರಹಂಕಾರದಿಂದ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಶಾಸ್ತ್ರವನ್ನು ಓದಿದಾಗ ನನಗೇನು ಅನಿಸಿತ್ತು ಅದನ್ನ ವಿನಮ್ರನಾಗಿ ನಿಮ್ಮ ಎದುರಿಗಿಡ್ತಾ ಇದ್ದಾನೆ ಅಷ್ಟೆ. ಆದ್ರಿಂದಲೇ ಯಾವ ಸ್ತ್ರೀಯೂ ಕೂಡ ತಾನು ಬ್ರಹ್ಮಹತ್ಯೆ ಅಂಥ ದೋಷಕ್ಕೆ ಪಾತ್ರಳಾಗಿದ್ದೇನೆ ಅಂತ ಒಂದು ಕೀಳರಿಮೆಯಿಂದ ಬಳಗಬೇಕಾಗಿಲ್ಲ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ಆಕೆ ಸಫರ್ ಆಗಬೇಕಾಗಿಲ್ಲ. ಇದು ಶಾಸ್ತ್ರದಲ್ಲಿ ತುಂಬಾ ಮಹತ್ವದ ಒಂದು ಸಂಗತಿ. ಈ ನಿಯಮಗಳನ್ನು ಪಾಲಿಸಬೇಕಾದದ್ದು ದೈಹಿಕ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ, ಪಾವಿತ್ರ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದು. ಇದರಲ್ಲಿ ಪಾಪ ಅನ್ನುವುದೇನಿಲ್ಲ ಅನ್ನೋದನ್ನು ನಾವು ಸ್ತ್ರೀಯರಾದವರು ಮನವರಿಕೆ ಮಾಡಿಕೊಳ್ಬೇಕು. ಮತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಆ ರೀತಿಯಾದಂತಹ ಒಂದು ಬೋಧನೆಯನ್ನು ನಾವು ಕೊಡಬೇಕು. ಇಲ್ಲದೆ ಹೋದರೆ ಇದು ಅಪಾರ್ಥಕ್ಕೆ ಗುರಿಯಾಗ್ತದೆ, ಅವಿಶ್ವಾಸಕ್ಕೆ ಈಡಾಗಿ ಬಿಡ್ತದೆ ಇಂಥ ವಿಷಯಗಳೆಲ್ಲ. ಮೊದಲೇ ನಮ್ಮ ಪ್ರಾಚೀನ ಧರ್ಮ ಸಂಸ್ಕೃತಿ ಇದರ ಬಗ್ಗೆ
ನಾವು ಒಂದು ವಿಶ್ವಾಸವನ್ನು ಕಳ್ಕೊಳ್ತಾ ಇರುವಂತಹ ಆಧುನಿಕ ಕಾಲ ಇದೆ. ಇಂಥ ಕಾಲದಲ್ಲಿ ಈ ವಿಷಯಗಳನ್ನು ನಾವು ಸರಿಯಾಗಿ ಮನವರಿಕೆ ಮಾಡಿಕೊಳ್ಳದೆ ಹೋದರೆ ನಾವು ಇದನ್ನು ಪರಿತ್ಯಜಿಸಿ ಬಿಡುವಂಥ ಒಂದು ಅಪಾಯ ಇದೆ. ಅಂಥ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಾನು ಏನು ವಿಷಯಗಳನ್ನು ಇಲ್ಲಿ ಹೇಳಿದ್ದೇನೆ, ಈ ಎಲ್ಲ ವಿಷಯಗಳನ್ನು ಎಲ್ಲ ವಿದ್ವಾಂಸರಾದವರು ಒಪ್ಪಲಿಕ್ಕಿಲ್ಲ. ಬ್ರಹ್ಮಹತ್ಯೆ ಬಂದೇ ಇಲ್ಲ, ಪಾಪವೇ ಬಂದಿಲ್ಲ ಸ್ತ್ರೀಗೆ ಅಂದ್ರೆ ಏನರ್ಥ? ಶಾಸ್ತ್ರ ಹಾಗೆ ಹೇಳಿದೆಯಲ್ಲ ಅಂತ ಒಂದು ಚರ್ಚೆ, ಆರ್ಗ್ಯುಮೆಂಟ್ ಮುಂದುವರಿಬಹುದು. ಆದರೂ ಇಂದ್ರನಿಗೆ ಆ ಬ್ರಹ್ಮಹತ್ಯೆ ಬಂದಿಲ್ಲ ಅನ್ನೋದಕ್ಕೆ ಶಾಸ್ತ್ರಗಳಲ್ಲಿ ಏನು ಆಧಾರ ಇದೆ ಅಂತ ಅನ್ನೋದನ್ನು ನಾನು ಒದಗಿಸಿದ್ದೇನೆ. ಮತ್ತೆ ಬಂದ ಬ್ರಹ್ಮಹತ್ಯೆ ಅದು ಸ್ತ್ರೀಗೆ, ಆ ದೇಹದ ಮಧ್ಯಮಾಭಿಮಾನಿನಿಯಾದಂತಹ ಸ್ತ್ರೀಗಲ್ಲ, ಒಳಗಿರುವಂತಹ ಒಂದು ಅಧಮಾಭಿಮಾನಿನಿಯಾದಂತಹ ದೈತ್ಯ ಶಕ್ತಿಗೆ ಅದು ಬಂದಿರ್ತದೆ ಅನ್ನುವಂಥ ನಾನೊಂದು ಊಹೆಯನ್ನು ಕೂಡ ಇಲ್ಲಿ ಇಟ್ಟಿದ್ದೇನೆ. ಇದೆಲ್ಲವನ್ನು ವಿದ್ವಾಂಸರಾದವರು, ಸ್ತ್ರೀಯರು, ಪುರುಷರು ಸರಿಯಾಗಿ ಪರಾಮರ್ಶಿಸಬೇಕು. ಮತ್ತೆ ಭಾಗವತ, ಭಾರತ ಮೊದಲಾದ ಗ್ರಂಥಗಳಲ್ಲಿ ಇರುವಂತಹ ಅಂಕಿ ಅಂಶಗಳನ್ನು, ಭಾಗವತ ತಾತ್ಪರ್ಯಾದಿಗಳಲ್ಲಿ ಇರುವಂತಹ ಅಂಶಗಳನ್ನು ನಾನೇನು ಇಲ್ಲಿ ಪ್ರತಿಪಾದಿಸಿದ್ದೀನಿ, ಅವನ್ನೆಲ್ಲವನ್ನೂ ಕೂಡ ಪುಸ್ತಕವನ್ನು ಹಿಡಿದು ಮತ್ತೊಂದು ಬಾರಿ ನೋಡಬೇಕು. ಕೇವಲ ನಾನು ಹೇಳಿದ್ದೇನೆ ಅಂತ ನಂಬಬೇಕಾಗಿಲ್ಲ. ಪುಸ್ತಕವನ್ನು ಸರಿಯಾಗಿ ಗಮನಿಸಿ ಮತ್ತೊಮ್ಮೆ ಅದನ್ನು ತೂಗಿ ನೋಡಿದರೆ ನಾನು ಹೇಳಿದ್ದು ತಪ್ಪು ಅಂತಲೂ ಕಾಣಬಹುದು ಕೆಲವರಿಗೆ, ಅಥವಾ ಸರಿಯಾಗಿ ಹೇಳಿದ್ದೇನೆ ಅಂತಲೂ ಅನಿಸಬಹುದು. ಹೀಗೆ ಇದನ್ನು ಪರಿಶೀಲಿಸಿ ನೀವು ನೋಡಬೇಕು. ಎಂದಿನಂತೆ ಮತ್ತೊಮ್ಮೆ ನೋಡಬೇಕು. ಅನೇಕ ವಿಷಯಗಳನ್ನು ನೀವೆಲ್ಲ ನಾನು ಹೇಳಿದ್ರೂ ಕೂಡ ನಾನು ಹೇಳಿದ್ದೇನೆನ್ನೋ ಕಾರಣಕ್ಕಾಗಿ ನಂಬುತ್ತಾ ಇಲ್ಲ. ಪರಾಮರ್ಶೆ ಮಾಡೇ ಇದ್ದೀರಿ, ವಿಮರ್ಶೆ ಮಾಡೇ ಇದ್ದೀರಿ. ಆದರೂ ಮತ್ತೊಂದು ಬಾರಿ ಇದನ್ನೆಲ್ಲ ಹೇಳಬೇಕಾದ ನನ್ನ ಕರ್ತವ್ಯ ಅಂತ ಭಾವಿಸಿದ್ದೀನಿ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಈ ವಿಷಯಗಳ ಬಗ್ಗೆ ಅನೇಕ ಜನ ಉಪನ್ಯಾಸಗಳನ್ನು ಮಾಡಿದ್ದಾರೆ, ಗ್ರಂಥಗಳನ್ನೇ ರಚನೆ ಮಾಡಿದ್ದಾರೆ. ವೈದ್ಯರು, ವಿದ್ವಾಂಸರು, ಸಮಾಜಪರವಾದಂತಹ ಧೋರಣೆ ಇದ್ದವರು ಎಲ್ಲ ಮಾಡೇ ಇದ್ದಾರೆ. ಅದರಲ್ಲಿರುವಂತಹ ಅನೇಕ ಅಂಶಗಳನ್ನು ಇದರಲ್ಲಿ ಸೇರಿಸಿಕೊಂಡಿದ್ದೇನೆ. ಕೆಲವನ್ನ ಅದು ನನ್ನ ಮನೋಭಾವಕ್ಕೆ ಒಗ್ಗಲಿಲ್ಲ, ಅದರಿಂದ ಬಿಟ್ಟಿದ್ದೇನೆ ಕೂಡ. ಮೈಲಿಗೆ ಅಲ್ಲ ಅಂತ ಹೇಳಲಿಕ್ಕೆ ಹೊರಟಿಲ್ಲ ನಾನು. ಇದನ್ನ ಮೈಲಿಗೆ ಅಲ್ಲ ಅಂತ ಕೆಲವು ಲೇಖನಗಳನ್ನು ಬರೆದವರಿದ್ದಾರೆ, ಅಂಥ ವಿಚಾರಗಳನ್ನು ಮಂಡಿಸಿದವರಿದ್ದಾರೆ. ನಾನು ಹಾಗೆ ಹೇಳಲಿಕ್ಕೆ ಹೊರಟಿಲ್ಲ. ಮೈಲಿಗೆ ಆದರೆ ಅದಕ್ಕೆ ಪಾಪ ಕಾರಣ ಅಲ್ಲ ಅಂತ ಮಾತ್ರ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಇದೆಲ್ಲವನ್ನು ಪರಾಮರ್ಶಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ನಮಸ್ಕಾರ.